ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಪ್ರಿಯ ವೀಕ್ಷಕರೇ, ಕಳೆದ ವರ್ಷದ ಉದ್ಯಮ ಲೋಕದ ದಿಗ್ಗಜ ರತನ್ ಟಾಟಾ ಈ ಜಗತ್ತಿನಿಂದ ಕಣ್ಮರೆಯಾದ್ರು. ವಿಶ್ವದ ಅತ್ಯಂತ ಗೌರವಾನ್ವಿತ ಉದ್ಯಮಿಗಳಲ್ಲಿ ಒಬ್ಬರು ಎನಿಸಿಕೊಂಡಿದ್ದ ರತನ್ ಟಾಟಾ ಬದುಕಿದ್ದಾಗ ಬರೆದಿಟ್ಟಿದ್ದ ಉಯಿಲು ಈಗಲೂ ಸದ್ದು ಮಾಡ್ತಾ ಇದೆ. ಆ ವಿಲ್ ಪತ್ರದಲ್ಲಿ ಹಲವಾರು ಅಚ್ಚರಿಗಳು ಕಂಡು ಬಂದಿರೋದು ಇಲ್ಲಿ ವಿಶೇಷ ಸಂಗತಿ. ರತನ್ ಟಾಟಾ ಸಾಯೋ ಮುನ್ನ ತಮ್ಮ ಕುಟುಂಬದ ಸದಸ್ಯರಿಗೆ ಮಾತ್ರವಲ್ಲ, ತಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರೀತಿಸಿದ ವ್ಯಕ್ತಿಗಳಿಗೆ ಹಾಗೂ ತಮ್ಮ ಪ್ರೀತಿಯ ನಾಯಿಗೂ ಬಹುದೊಡ್ಡ ಮೊತ್ತ ಕೊಟ್ಟೆ ನಿರ್ಗಮಿಸಿದ್ದಾರೆ. ಈಗ ಅವರ ಉಯಿಲು ಮತ್ತೆ ಸದ್ದು ಮಾಡ್ತಾ ಇರೋದು ಯಾಕಂದ್ರೆ ಮೋಹಿನಿ ಮೋಹನ್ ದತ್ತಾ ಅನ್ನೋರಿಗೆ ರತನ್ ಟಾಟಾ 500 ಕೋಟಿ ರೂಪಾಯಿ ಕೊಡಲು ಉಯಿಲಿನಲ್ಲಿ ಬರೆದಿದ್ದಾರಂತೆ. ಇದು ಜನರಿಗಷ್ಟೇ ಅಲ್ಲ, ರತನ್ ಟಾಟಾ ಕುಟುಂಬದ ಸದಸ್ಯರಿಗೇನೆ ಬಹುದೊಡ್ಡ ಅಚ್ಚರಿ ಮೂಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈ ಮೋಹಿನಿ ಮೋಹನ್ ಅಂದ ತಕ್ಷಣ ಯಾರೋ ಮಹಿಳೆ ಇರಬಹುದು ಅಂತ ಬಹುತೇಕರು ಅಂದ್ಕೊಳ್ಬಹುದು. ಆದ್ರೆ ಇವರು ಹೆಣ್ಣಲ್ಲ, ಗಂಡು. ಇನ್ಫ್ಯಾಕ್ಟ್ ಮೋಹಿನಿ ಮೋಹನ್ ದತ್ತಾ ಅನ್ನೋ ಹೆಸರು ಹೆಚ್ಚು ಮಂದಿಗೆ ಚಿರಪರಿಚಿತವಾದ ಹೆಸರು ಅಲ್ಲ. ವಿಶೇಷ ಏನಂದ್ರೆ ಸುಮಾರು 64 ವರ್ಷಗಳಿಂದ ಇವರು ರತನ್ ಟಾಟಾ ಸ್ನೇಹಿತರಾಗಿದ್ರಂತೆ. ಮೋಹಿನಿ ಮೋಹನ್ ದತ್ತಾ ತಮ್ಮ ಬಿಸ್ನೆಸ್ ಅಲ್ಲಿ ಏಳಿಗೆ ಕಾಣೋದ್ರಲ್ಲಿ ರತನ್ ಟಾಟಾ ಪ್ರಮುಖ ಪಾತ್ರ ವಹಿಸಿದ್ರು ಅಂತಲೂ ಹೇಳಲಾಗ್ತಿದೆ. ಪ್ರಿಯ ವೀಕ್ಷಕರೇ, ಮೋಹಿನಿ ದತ್ತಾ ಸ್ಟಾಲಿಯನ್ ಅನ್ನೋ ಟ್ರಾವೆಲ್ ಏಜೆನ್ಸಿಯನ್ನ ಇಟ್ಕೊಂಡಿರ್ತಾರೆ. ಟಾಟಾ ಓನರ್ಶಿಪ್ ನ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ನ ಒಂದು ಅಂಗ ಅನಿಸಿಕೊಂಡಿದ್ದ ತಾಜ್ ಸರ್ವಿಸಸ್ ಕಂಪನಿ ಜೊತೆ ಸ್ಟಾಲಿಯನ್ ಟ್ರಾವೆಲ್ ಏಜೆನ್ಸಿ 2013ರಲ್ಲಿ ವಿಲೀನ ಆಗುತ್ತೆ. ಆಗ ಮೋಹಿನಿ ಮೋಹನ್ ದತ್ತಾ ಹಾಗೂ ಅವರ ಕುಟುಂಬ ಈ ಸ್ಟಾಲಿಯನ್ ಏಜೆನ್ಸಿಯಲ್ಲಿ 80% ಮಾಲೀಕತ್ವ ಹೊಂದಿತ್ತು ಎನ್ನುವುದು ತಿಳಿದು ಬಂದಿರುವ ವಿಷಯ. ಅಂದಹಾಗೆ ಮೋಹಿನಿ ಮೋಹನ್ ದತ್ತಾ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಒಬ್ಬ ಮಗಳು 2015ರಿಂದ 9 ವರ್ಷಗಳ ಕಾಲ ಟಾಟಾ ಟ್ರಸ್ಟ್ ನಲ್ಲಿ ಕೆಲಸ ಮಾಡಿರ್ತಾರೆ. ಹಾಗೆ ತಾಜ್ ಹೋಟೆಲ್ಸ್ ನಲ್ಲೂ ಕೆಲಸ ಮಾಡಿದ್ದಾರೆ. ರತನ್ ಟಾಟಾ ಅದೆಂತಹ ಸೌಹೃದಯ ಅನ್ನೋದಕ್ಕೆ ಅವರು ಬರೆದಿಟ್ಟ ಉಯಿಲೆ ಉತ್ತಮ ಉದಾಹರಣೆಯಾಗಿ ಕಂಡು ಬರುತ್ತೆ. ಯಾವತ್ತೂ ಸ್ನೇಹಿತನಾಗಿದ್ದವನಿಗೆ ಮರೆಯದೆ ಆತನಿಗೂ ತನ್ನ ಆಸ್ತಿಯಲ್ಲಿ ಪಾಲು ಕೊಟ್ಟಿದ್ದಾರೆ ರತನ್ ಟಾಟಾ. 2024ರ ಅಕ್ಟೋಬರ್ 9ರಂದು ಮುಂಬೈನ ಆಸ್ಪತ್ರೆಯಲ್ಲಿ ಮೃತಪಟ್ಟ ರತನ್ ಟಾಟಾ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಬಿಸಿನೆಸ್ ಅನ್ನ ಹೊಂದಿದ್ರು. ಹೆಚ್ಚಿನ ಸಂಪತ್ತನ್ನ ತಮ್ಮದೇ ಚಾರಿಟಿ ಸಂಸ್ಥೆಗಳಿಗೆ ದಾರೆ ಎರೆದು ಕೊಟ್ಟಿದ್ರು. ರತನ್ ಟಾಟಾ ಬಿಸ್ನೆಸ್ ಅಲ್ಲಿ ಮಾತ್ರವಲ್ಲ, ಮಾನವೀಯತೆಯ ಕೆಲಸದಲ್ಲೂ ಸೈ ಎನಿಸಿಕೊಂಡಿದ್ರು. ಅವರಿಗಿದ್ದ 8,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯಲ್ಲಿ 60% ಆಸ್ತಿಯನ್ನ ಬಡವರಿಗೆ ಅಂತ ದಾನ ಮಾಡಿರ್ತಾರೆ. ದೇಶ ಕೋವಿಡ್ ಕಂಟಕದಲ್ಲಿ ಸಿಲುಕಿರೋ ಸಂದರ್ಭದಲ್ಲಿ ಬರೋಬ್ಬರಿ 1,500 ಕೋಟಿ ರೂಪಾಯಿ ದೇಣಿಗೆಯನ್ನ ಸರ್ಕಾರದ ಕೋವಿಡ್ ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಾರೆ. ಬರೀ ಬಿಸ್ನೆಸ್ ಮತ್ತು ಮನುಷ್ಯತ್ವದ ವಿಚಾರದಲ್ಲಿ ಮಾತ್ರವಲ್ಲ, ಕೆಲವು ವಿಶಿಷ್ಟ ಸಂಗತಿಗಳ ವಿಚಾರದಲ್ಲೂ ಕೂಡ ರತನ್ ಟಾಟಾ ಸುದ್ದಿಯಾಗ್ತಾ ಇದ್ರು. ಭಾರತೀಯ ಆರ್ಥಿಕತೆಯ ಉದಾರೀಕರಣದ ಸಮಯದಲ್ಲಿ ಮಧ್ಯಮ ವರ್ಗದ ಜನರಿಗೆ ಅಂತ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕಾರು ರೆಡಿ ಮಾಡಿ ಮಾರ್ಕೆಟ್ಗೆ ಬಿಟ್ಟವರು ಇದೇ ಟಾಟಾ. ಅವು ಟಾಟಾ ನ್ಯಾನೋ ಮತ್ತು ಟಾಟಾ ಇಂಡಿಕಾ ಕಾರುಗಳು. ಮಾರುಕಟ್ಟೆಯಲ್ಲಿ ಬಹುದೊಡ್ಡ ಹೆಸರು ಮಾಡಿ ಇವೆರಡು ಭಾರತೀಯ ಮಧ್ಯಮ ವರ್ಗದ ಕಣ್ಮಣಿ ಕಾರುಗಳಾದವು. ಅಚ್ಚರಿ ಏನಂದ್ರೆ ರತನ್ ಟಾಟಾ ತಮ್ಮ ಜೀವಿತ ಪೂರ್ತಿ ಮದುವೆಯೇ ಆಗದೆ ಉಳಿದದ್ದು. 4-5 ಬಾರಿ ಮದುವೆ ಸಂಬಂಧ ಹುಡುಕಿಕೊಂಡು ಬಂದಿರುತ್ತೆ. ಆದ್ರೂ ರತನ್ ಟಾಟಾ ಮದುವೆಗೆ ಒಪ್ಪಿಕೊಳ್ಳೋದಿಲ್ಲ. ಹಾಗಂತ ರತನ್ ಟಾಟಾಗೆ ಪ್ರೀತಿ ಗೀತಿ ಇಲ್ಲ ಅಂತೇನಿಲ್ಲ. ಅಮೆರಿಕಾದ ಲಾಸ್ ಏಂಜಲಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಹುಡುಗಿ ಮೇಲೆ ಪ್ರೀತಿಯಾಗಿರುತ್ತೆ. ಆದ್ರೆ 1962ರಲ್ಲಿ ಇಂಡೋ ಚೀನಾ ಯುದ್ಧ ನಡೀತಾ ಇದ್ದ ಕಾರಣದಿಂದ ಪ್ರೀತಿಸಿದ ಹುಡುಗಿಯ ಪೋಷಕರು ಭಾರತಕ್ಕೆ ಬರೋದಕ್ಕೆ ಒಪ್ಪೋದಿಲ್ಲ. ಹೀಗಾಗಿ ರತನ್ ಟಾಟಾ ಅವರ ಪ್ರೀತಿ ಅಲ್ಲಿಗೆ ದಿ ಎಂಡ್ ಆಗ್ಬಿಡುತ್ತೆ. ಒಟ್ನಲ್ಲಿ ರತನ್ ಟಾಟಾ ಜೀವನ ವಿಶೇಷದಲ್ಲೇ ವಿಶೇಷ ಅಂತ ಹೇಳ್ಬಹುದು. 1961ರಲ್ಲಿ ತಳಮಟ್ಟದಿಂದ ವೃತ್ತಿ ಜೀವನ ಆರಂಭಿಸಿ ಟಾಟಾ ಸ್ಟೀಲ್ಸ್ ನಲ್ಲಿ ತಾವೇ ಸ್ವತಃ ಕೆಲಸ ಮಾಡೋ ಮೂಲಕ ತಳಮಟ್ಟದಿಂದ ಕೆಲಸ ಕಲಿತು ಅದರ ಅನುಭವದಿಂದ ಮೇಲೆ ಬರ್ತಾರೆ. ದೇಶದಲ್ಲಿ ತಮ್ಮದೇ ಆದ ದೊಡ್ಡ ಸಾಮ್ರಾಜ್ಯ ಕಟ್ತಾರೆ. ಅದರ ಜೊತೆಗೆ ಮಾನವೀಯ ಕೆಲಸಗಳನ್ನ ಸಹ ಅಷ್ಟೇ ಮುತುವರ್ಜಿಯಿಂದ ಮಾಡಿಕೊಂಡು ಬರ್ತಾರೆ. ಅದಕ್ಕೆ ಉದಾಹರಣೆ ಅವರು ಬರೆದಿಟ್ಟಿರೋ ಉಯಿಲು. ಈ ಉಯಿಲಿನಿಂದ ಮೋಹಿನಿ ದತ್ತಾ ಅವರ ಬಗ್ಗೆ ಈಗ ಮಾಹಿತಿ ಹೊರ ಬಂದಿದೆ. ರತನ್ ಟಾಟಾ ಇನ್ನು ಯಾರಿಗಾದ್ರೂ ಉಯಿಲಿನಲ್ಲಿ ದೊಡ್ಡ ಮೊತ್ತ ಬರೆದಿಟ್ಟಿದ್ದಾರಾ?
ಸದ್ಯಕ್ಕಂತೂ ಗೊತ್ತಿಲ್ಲ. ಕೆಲ ಸಮಯ ಬಿಟ್ಟು ಇನ್ನೊಬ್ಬರ ಫಲಾನುಭವಿ ಹೆಸರು ಹೊರಬರಬಹುದು ಎನ್ನುವ ಊಹೆಗೂ ಈಗ ಅವಕಾಶ ಇದೆ. ಇಂತಹ ಇನ್ನೆಷ್ಟು ರಹಸ್ಯಗಳು ಆ ಉಯಿಲಿನಲ್ಲಿ ಅಡಗಿದ್ದಾವೋ ಆ ದೇವರೇ ಬಲ್ಲ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.